ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಂದಿನಂತೆ ಪ್ರತಿದಿನ 5 ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇವತ್ತಿನ 5 ಕ್ವಶನ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕೈನೆಮ್ಯಾಟಿಕ್ಸ್ ಚಾಪ್ಟರ್ ಕಡೆಯಿಂದ SSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ, ದ ಫಸ್ಟ್ ಕ್ವಶನ್ ಏನಂತಂದ್ರೆ ದ ವೆಲಾಸಿಟಿ ಪೊಟೆನ್ಷಿಯಲ್ ವಿಚ್ ಫಾಲೋ ದ ಇಕ್ವೇಶನ್ ಆಫ್ ಕಂಟಿನ್ಯೂಟಿ ಈಸ್. ವೆಲಾಸಿಟಿ ಪೊಟೆನ್ಷಿಯಲ್ ಅಂತ. ವೆಲಾಸಿಟಿ ಪೊಟೆನ್ಷಿಯಲ್ ಅಂದ್ರೆ ಯಾವುದು? ಸಿಂಬಲ್ ಫೈ. ಫೈಗೆ ಏನಂತಾರ? ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಅಂತಾರ. ಇನ್ನೊಂದು ಸೈಗೆ ಏನಂತಾರ? ಸ್ಟ್ರೀಮ್ ಫಂಕ್ಷನ್ ಅಂತಾರೆ. ಇವೆರಡು ಅಣ್ಣ ತಮ್ಮ ಇದ್ದಂಗ ಸ್ವಲ್ಪ ಅಪೋಸಿಟ್ ಇರ್ತವೆ. ಓಕೆನಾ? ಇವು ಅಪೋಸಿಟ್ ಇರ್ತವೆ, ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಈಗ ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಕೊಟ್ಟಾರಂತಂದ್ರೆ ಇವೆಲ್ಲ ಏನು? ಫೈ ಈಕ್ವಲ್ ಟು ಕೊಟ್ಟಾರ. ಇದರೊಳಗಡೆ ಯಾವ ಕಂಡೀಷನ್ ಕಂಟಿನ್ಯೂಟಿನ ಸ್ಯಾಟಿಸ್ಫೈ ಮಾಡ್ತದ ಅಂತ ಕೇಳ್ಯಾರ. ಓಕೆ, ನಾವು ಪ್ರೀವಿಯಸ್ ವಿಡಿಯೋದೊಳಗಡೆ ಆಲ್ರೆಡಿ ನಿಮಗೆ ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ಸ್ ಇದ್ದಾಗ, ಸ್ಟ್ರೀಮ್ ಫಂಕ್ಷನ್ಸ್ ಇದ್ದಾಗ ಕೆಲವು ಕಂಡೀಷನ್ಸ್ ಬರ್ಸಿದ್ದೆ. ಇನ್ನೊಂದ್ಸತಿ ಅವನು ಬರಿತೀನಿ, ಅದನ್ನ ಇನ್ನೊಂದ್ಸತಿ ನೋಡ್ರಿ. ಓಕೆನಾ? ಓದ್ಸತಿ ಬರ್ಕೊಂಡಿದ್ರು ಕೂಡ ಕ್ರಾಸ್ ಚೆಕ್ ಮಾಡ್ಕೊಡ್ರಿ ಅಥವಾ ನೋಡ್ತಾ ಇರಿ. ಕಂಟಿನ್ಯೂಟಿ ಇಕ್ವೇಶನ್ 3 ಡೈಮೆನ್ಷನಲ್ ಕಂಟಿನ್ಯೂಟಿ ಇಕ್ವೇಶನ್ ಅಂತ ಇರ್ತೈತಿ. ಹೆಂಗಿರ್ತೈತಿ ಅದು? ಡೋ ಬೈ ಡೋ ಎಕ್ಸ್ ಆಫ್ ರೋ ಯು ಪ್ಲಸ್ ಡೋ ಬೈ ಡೋ ವೈ ಆಫ್ ರೋ ವಿ ಪ್ಲಸ್ ಡೋ ಬೈ ಡೋ ಜೆಡ್ ಆಫ್ ರೋ ಡಬ್ಲ್ಯೂ ಪ್ಲಸ್ ಡೋ ರೋ ಬೈ ಡೋ ಟಿ ಈಕ್ವಲ್ ಟು 0. ಇದಕ್ಕೇನಂತ ಇದಕ್ಕೆ ಕಂಟಿನ್ಯೂಟಿ ಇಕ್ವೇಶನ್ ಫಾರ್ 3 ಡೈಮೆನ್ಷನಲ್ ಜನರಲ್ ಕಂಡೀಷನ್. ಈಗ ಇದರೊಳಗಡೆ ಏನ್ ಮಾಡ್ತೀವಿ ಅಂತಂದ್ರೆ ಈ ಕಂಡೀಷನ್ಸ್ ನ 0 ಮಾಡ್ಕೊಳ್ತೀವಿ. ಯಾವಾಗ ಅಂತಂದ್ರೆ ಸ್ಟಡಿ ಫ್ಲೋ ಇತ್ತಂದ್ರೆ. ನೆಕ್ಸ್ಟ್ ಆಲ್ ಗಾಮಾಗಳೇನಿದಾವಲ್ಲ, ಗಾಮಾ 1 ಇದು ಬೇಕಾದ್ರೆ ರೋ 1 ಅಂತ ಬರಿಬೋದಲ್ಲ, ರೋ 1 ರೋ 2 ರೋ 3 ಅಂತ ಬೇಕಾದ್ರೆ ಬರಿಬಹುದು. ಬ್ಯಾಡ್ ಅಂದ್ರೆ ಬಿಡಬಹುದು ಅಥವಾ ಕಾಮನ್ ತೆಗಿಬಹುದು. ಯಾವಾಗ? ರೋ 1 ಈಕ್ವಲ್ ಟು ರೋ 2 ಈಕ್ವಲ್ ಟು ರೋ 3 ಈಕ್ವಲ್ ಟು ರೋ ಈಕ್ವಲ್ ಟು ಕಾನ್ಸ್ಟಂಟ್. ದಿಸ್ ಕಂಡೀಷನ್ ಇಸ್ ಫಾರ್ ಇನ್ಕಂಪ್ರೆಸಿಬಲ್ ಫ್ಲೋ. ಅಕಸ್ಮಾತ್ ನಾ ಏನಾದ್ರು ಸ್ಟಡಿ ಅಂಡ್ ಇನ್ಕಂಪ್ರೆಸಿಬಲ್ ಅಂತ ಅನ್ಕೊಂಡ್ರೆ ಅವಾಗ ನನಗೆ ಇಕ್ವೇಶನ್ ಬರ್ತದ. ಏನ್ ಬರ್ತದ? ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ವೈ ಪ್ಲಸ್ ಡೋ ಡಬ್ಲ್ಯೂ ಬೈ ಡೋ ಜೆಡ್ ಇಸ್ ಈಕ್ವಲ್ ಟು 0. ದಿಸ್ ಇಸ್ ಅ ಕಂಟಿನ್ಯೂಟಿ ಇಕ್ವೇಶನ್ ಫಾರ್ 3 ಡೈಮೆನ್ಷನ್. ಓಕೆನಾ? ಸ್ಟಡಿ ಇನ್ಕಂಪ್ರೆಸಿಬಲ್. ಇದಾದ್ಮೇಲೆ ಮತ್ತೆ ನಾವು ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಫೈ ಅಂತೇಳಿ. ಇನ್ನೊಂದು ಸ್ಟ್ರೀಮ್ ಫಂಕ್ಷನ್ ಸೈ ಅಂತೇಳಿ ಯೂಸ್ ಮಾಡ್ತೀವಿ. ಓಕೆ, ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಏನಂತ ಡಿಫೈನ್ ಮಾಡ್ತದ? ಫೈ ಇಸ್ ಈಕ್ವಲ್ ಟು ಯು ಇಸ್ ಈಕ್ವಲ್ ಟು ಮೈನಸ್ ಡೋ ಫೈ ಬೈ ಡೋ ಎಕ್ಸ್ ಮತ್ತೆ ವಿ ಇಸ್ ಈಕ್ವಲ್ ಟು ಮೈನಸ್ ಡೋ ಫೈ ಬೈ ಡೋ ವೈ. ಅದೇ ರೀತಿ ಸೈ ಬಂದಾಗ ಇವನಿಗೆ ಪರ್ಪೆಂಡಿಕ್ಯುಲರ್ ಆಗಿರ್ತಾನವ. ದೇರ್ಫೋರ್ ಇಲ್ಲಿ ಯು ಇಸ್ ಈಕ್ವಲ್ ಟು ಮೈನಸ್ ಡೋ ಸೈ ಬೈ ಡೋ ವೈ ಆಕೈತಿ. ನೆಕ್ಸ್ಟ್ ವಿ ಇಸ್ ಈಕ್ವಲ್ ಟು ಪ್ಲಸ್ ಡೋ ಸೈ ಬೈ ಡೋ ಎಕ್ಸ್ ಆಗ್ತದೆ. ಇವೆರಡು ನೆನ್ಪಿಡ್ತೀರಿ. ಇದಾದ್ಮೇಲೆ ಇವುಗಳನ್ನ ಕಂಟಿನ್ಯೂಟಿ ಇಕ್ವೇಶನ್ ಒಳಗೆ ಅಲ್ಲೇ ಕಂಡೀಷನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಿಮಗೊಂದು ಕಂಡೀಷನ್ ಬರ್ತದೆ. ಒಂದು ಕಂಡೀಷನ್ ಏನಂತಂದ್ರೆ ನೋಡು, ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಕೊಟ್ಟಾಗ ಕಂಟಿನ್ಯೂಟಿ ಇಕ್ವೇಶನ್ ಲ್ಯಾಪ್ಲಾಸ್ ಇಕ್ವೇಶನ್ ಆಗ್ತೈತಿ. ಹೆಂಗ? ಡೋ ಸ್ಕ್ವೇರ್ ಫೈ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಫೈ ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0. ದಿಸ್ ಇಸ್ ಅ ಕಂಟಿನ್ಯೂಟಿ ಇಕ್ವೇಶನ್ ವೆನ್ ಫೈ ಇಸ್ ಗಿವನ್. ಹಾಗೆ ಇಲ್ಲಿ ಬಂದಾಗ ಏನಾಗ್ತದ? ಡೋ ಸ್ಕ್ವೇರ್ ಸೈ ಬೈ ಡೋ ಎಕ್ಸ್ ಡೋ ವೈ ಇಸ್ ಈಕ್ವಲ್ ಟು ಡೋ ಸ್ಕ್ವೇರ್ ಸೈ ಬೈ ಡೋ ವೈ ಡೋ ಎಕ್ಸ್. ಇದು ಯಾವ್ದು? ಕಂಟಿನ್ಯೂಟಿ ಇಕ್ವೇಶನ್ ವೆನ್ ಸೈ ಇಸ್ ಗಿವನ್. ಓಕೆನಾ? ಇನ್ನೊಂದು ಈ ಕಡೆ ಬರ್ತೀನಿ, ಇದು ಇವ್ರದ್ದು ಉಲ್ಟಾ. ಡೋ ಸ್ಕ್ವೇರ್ ಫೈ ಬೈ ಡೋ ಎಕ್ಸ್ ಡೋ ವೈ ಇಸ್ ಈಕ್ವಲ್ ಟು ಡೋ ಸ್ಕ್ವೇರ್ ಫೈ ಬೈ ಡೋ ವೈ ಡೋ ಎಕ್ಸ್ ಬರೆದ್ರ ದಿಸ್ ಇಸ್ ಅ ಇರ್ರೋಟೇಷನಲ್ ಕಂಡೀಷನ್ ವೆನ್ ಫೈ ಇಸ್ ಗಿವನ್. ಈ ಕಡೆ ಬಂದ್ರ ಲ್ಯಾಪ್ಲಾಸ್ ಇಕ್ವೇಶನ್ ಡೋ ಸ್ಕ್ವೇರ್ ಸೈ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಸೈ ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0. ದಿಸ್ ಇಸ್ ದ ಇರ್ರೋಟೇಷನಲ್ ಕಂಡೀಷನ್ ವೆನ್ ಸೈ ಇಸ್ ಗಿವನ್. ಈ ಟೇಬಲ್ ಏನಂತಲ್ಲ, ಈ ಚಾರ್ಟ್ ಏನಂತಲ್ಲ, ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಇನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರಿ ಅಂದ್ರೆ ಮುಂದಲೂ ಕೆಲವು ಪ್ರಾಬ್ಲಮ್ಸ್ ಅಥವಾ ಕೈನಮ್ಯಾಟಿಕಲ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ನೀವು ಸರಿಯಾಗಿ ಆನ್ಸರ್ ಮಾಡ್ಬೋದು. ಈ ಕ್ವಶನ್ ನೋಡ್ರಿ ಏನಂತ ಬರ್ದಾರ? ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಅಂದ್ರೆ ಫೈ ಕೊಟ್ಟಿದಾರ, ಕಂಟಿನ್ಯೂಸ್ ಆಯ್ತೋ ಇಲ್ಲೋ ಅಂತ ಕೇಳ್ತಾ ಇದಾರೆ. ಹಂಗಾರೆ ಯಾವ ಕಂಡೀಷನ್ ನೋಡ್ಬೇಕು ನಾ ಈಗ? ಫೈ. ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಕೊಟ್ಟಾರಂದ್ಮೇಲೆ ಫೈ ತಗೋಬೇಕು. ಹಾಗಾದ್ರೆ ನಾ ಏನ್ ಮಾಡ್ಬೇಕಂದ್ರೆ ಒಂದೊಂದೇ ಆಪ್ಷನ್ ಅನ್ನ ಇದಕ್ಕೆ ಚೆಕ್ ಮಾಡ್ಬೇಕು. ಏನಂತ? ಫಸ್ಟ್ ಡೋ ಸ್ಕ್ವೇರ್ ಫೈ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಫೈ ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0 ಇಸ್ ಅ ಕಂಟಿನ್ಯೂಟಿ ಇಕ್ವೇಶನ್ ವೆನ್ ಫೈ ಇಸ್ ಗಿವನ್. ಓಕೆ, ಫೈ ಇಸ್ ಈಕ್ವಲ್ ಟು ಏನೈತಿ? ಫಸ್ಟ್ ಆಪ್ಷನ್. ಇವ್ 4 ಆಪ್ಷನ್ ಬರ್ಕೊಡ್ರಿ. ಎಕ್ಸ್ ಸ್ಕ್ವೇರ್ ವೈ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಒಂದೇ ಯಾವ್ದು? ಎಕ್ಸ್ ಸ್ಕ್ವೇರ್ ವೈ. ಒಂದೇದೇನು? ಎಕ್ಸ್ ಸ್ಕ್ವೇರ್
ವೈ. ಇನ್ನು ಎರಡನೇದೇನು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಫಸ್ಟ್ ಇವೆರಡಕ್ಕೂ ಚೆಕ್ ಮಾಡೋಣ. ಈಗ 5 ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ರಿ. 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತದ? 2xy ಬರ್ತದೆ. ಮತ್ತೆ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತದ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ 2y ಬರ್ತದೆ. ನೆಕ್ಸ್ಟ್ ಇದನ್ನ 5 ನ ವಿತ್ ರೆಸ್ಪೆಕ್ಟ್ ಟು y ಮಾಡಿದ್ರೆ ಏನು ಬರ್ತದ? ಎಕ್ಸ್ ಸ್ಕ್ವೇರ್ ಬರ್ತದೆ. 5 ನ ವಿತ್ ರೆಸ್ಪೆಕ್ಟ್ ಟು ಇನ್ನೊಮ್ಮೆ y ಮಾಡಿದ್ರೆ ಏನು ಬರ್ತದ? 0 ಬರ್ತದೆ. ಓಕೆ, ಇವೆರಡು ಕೂಡಿಸಿದ್ರೆ ಏನು ಬರ್ತದೆ? 2y ಪ್ಲಸ್ 0 ಈಕ್ವಲ್ ಟು 0 ಬರ್ತಾನ? ರಾಂಗ್. therefore the first condition is first option A is a wrong. ಎರಡನೇ ಆಪ್ಷನ್ ಚೆಕ್ ಮಾಡೋಣ. ಎರಡನೇ ಆಪ್ಷನ್ ಚೆಕ್ ಮಾಡಿ. ಎರಡನೇ ಆಪ್ಷನ್ ಚೆಕ್ ಮಾಡಿದಾಗ 5 ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗೆ ಡಿಫ್ರೆನ್ಶಿಯೇಟ್ ಮಾಡು, 2x ಬರ್ತದೆ. 5 ನ 5 ಸ್ಕ್ವೇರ್ ಬೈ ಡೋ ಎಕ್ಸ್ ಸ್ಕ್ವೇರ್, ಡೋ ಸ್ಕ್ವೇರ್ 5 ಬೈ ಡೋ ಎಕ್ಸ್ ಸ್ಕ್ವೇರ್ ಮಾಡಿದಾಗ ಏನು ಬರ್ತದ? 2 ಬರ್ತದೆ. ಇದನ್ನು ವಿತ್ ರೆಸ್ಪೆಕ್ಟ್ ಟು y ಮಾಡು, ಡೋ 5 ಬೈ ಡೋ y ಮಾಡು, ಮೈನಸ್ 2y ಬರ್ತದೆ. ಡೋ ಸ್ಕ್ವೇರ್ 5 ಬೈ ಡೋ y ಸ್ಕ್ವೇರ್ ಮಾಡು, ಮೈನಸ್ 2 ಬರ್ತದೆ. ಇವೆರಡು ಕೂಡಿಸಿದ್ರೆ 2 ಮೈನಸ್ 2 ಎಷ್ಟು ಬರ್ತದೆ? 0 ಬರ್ತದೆ. therefore ಬಿ ಆಪ್ಷನ್ ರೈಟ್. ಮುಂದಕ್ಕೆ ಹೋಗ್ಬಿಡ್ರಿ. ಮತ್ತೆ ಉಳಿದ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕಂದ್ರೆ ಚೆಕ್ ಮಾಡ್ಕೊಡ್ರಿ, ಬ್ಯಾಡ ಅಂದ್ರೆ ಬಿಡ್ರಿ. ನಾವು ವಿಡಿಯೋದೊಳಗೆ ಚೆಕ್ ಮಾಡಂಗಿಲ್ಲ. ಬಿಕಾಸ್ ಎರಡನೇ ಆಪ್ಷನ್ ಸಿಕ್ಬಿಡ್ತಲ್ಲ. ಎರಡನೇ ಆಪ್ಷನ್ ಕಂಟಿನ್ಯೂಟಿ ಐತಿ. ಕಂಟಿನ್ಯೂಟಿ ಐತೆ ಅಂದಮೇಲೆ ಅದನ್ನ ನೀವು ಟಿಕ್ ಮಾಡ್ಕೋಬಹುದು. ಆಪ್ಷನ್ ಯಾವುದು? ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡೋಣ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ದ ಸ್ಟ್ರೀಮ್ ಲೈನ್ಸ್ ಅಂಡ್ ಇಕ್ವಿಪೊಟೆನ್ಷಿಯಲ್ ಲೈನ್ಸ್? ಸ್ಟ್ರೀಮ್ ಲೈನ್ಸ್ ಮತ್ತು ಇಕ್ವಿಪೊಟೆನ್ಷಿಯಲ್ ಲೈನ್ಸ್ ಕೆಲವು ಪ್ರಾಪರ್ಟಿಗಳದಾವ. ಅವು ಏನಂತೇಳಿ ನಿಮಗೆ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇದು ಗೊತ್ತು, ಜಿಯೋ ಟೆಕ್ನಿಕಲ್ ಒಳಗಡೆ ಫ್ಲೋ ನೆಟ್ಸ್ ಅಂತ ಗೊತ್ತಾ? ಫ್ಲೋ ಲೈನ್ಸ್ ಅಂಡ್ ಇಕ್ವಿಪೊಟೆನ್ಷಿಯಲ್ ಲೈನ್ಸ್ ಅಂತ ಬರ್ತಿತ್ತು ಗೊತ್ತಾ? ಫ್ಲೋ ಲೈನ್ಸ್ ಮತ್ತೆ ಇಕ್ವಿಪೊಟೆನ್ಷಿಯಲ್ ಲೈನ್ಸ್ ಅಂತೇಳಿ ಇದು ಫ್ಲೋ ನೆಟ್ ಅಂತ ಇರುತ್ತೆ. ಫ್ಲೋ ನೆಟ್ ಪ್ರಾಪರ್ಟೀಸ್ ಅಂತೇಳಿ ಒಂದು 6-7 ಪ್ರಾಪರ್ಟೀಸ್ ಇದಾವೆ. ಅವಷ್ಟು ಪ್ರಾಪರ್ಟೀಸ್ ನೀವು ಇಲ್ಲಿ ನೆನ್ಪು ಮಾಡ್ಕೋಬಹುದು. ಅಲ್ಲಿ ಅವ್ರನ್ನ ಫ್ಲೋ ನೆಟ್ ಪ್ರಾಪರ್ಟೀಸ್ ಅಂತಾರೆ. ಇಲ್ಲಿನೂ ಕೂಡ ಫ್ಲೋ ಮೆಶ್ ಪ್ರಾಪರ್ಟಿ ಅಂತ ಅನ್ಬೋದು, ಮೆಶ್ ಅನ್ಬೋದು, ನೆಟ್ ಅನ್ಬೋದು, ಎರಡು ಒಂದ. ಓಕೆ, ಅಲ್ಲಿ ಫ್ಲೋ ಲೈನ್ಸ್ ಅಂತಾರೆ, ಇಲ್ಲಿ ಸ್ಟ್ರೀಮ್ ಲೈನ್ಸ್ ಅಂತಾರೆ, ಎರಡು ಒಂದೇ. ಇಲ್ಲಿ ಸ್ಟ್ರೀಮ್ ಲೈನ್ಸ್ ಅಂತಾರೆ, ಅಲ್ಲಿ ಫ್ಲೋ ಲೈನ್ಸ್ ಅಂತಾರೆ. ಇಲ್ಲಿ ಇಕ್ವಿಪೊಟೆನ್ಷಿಯಲ್ ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಅಂತಾರೆ, ಅಲ್ಲಿ ಇಕ್ವಿಪೊಟೆನ್ಷಿಯಲ್ ಲೈನ್ಸ್ ಅಂತಾರೆ. ಓಕೆ, ಎರಡು ಅಪ್ರಾಕ್ಸಿಮೇಟ್ ಅಲ್ಲ, 100% ಸೇಮ್. ಈಗ ಅವುಗಳ ಪ್ರಾಪರ್ಟಿ ಹೆಂಗಿರ್ತಾವ ಅಂತಂದ್ರೆ ನಿಮ್ಗೊಂದು ಫ್ಲೋ ನೆಟ್ ಹಾಕ್ಬೇಕಾದ್ರೆ ತೋರಿಸ್ತೀನಿ. ಫ್ಲೋ ನೆಟ್ ಹಾಕಿ ತೋರಿಸ್ತೀನಿ. ಓಕೆ, ಹಿಂಗಿರ್ತದೆ. ಇದ್ರೊಳಗಡೆ ಹಿಂಗೆ ಹೋಗಿರ್ತಾವೆ. ಇವು ಏನಂತಾರೆ? ಇವಕ್ಕೆ ಫ್ಲೋ ಲೈನ್ಸ್ ಅಂತಾರೆ. ಇವು ಇಕ್ವಿಪೊಟೆನ್ಷಿಯಲ್ ಲೈನ್ಸ್. ಇವು ಪ್ರಾಪರ್ಟಿ ಏನ್ ಹೇಳ್ತಾರೆ ಅಂದ್ರೆ ಇವು ಏನದಾವಲ್ಲ, ಇವು ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್ ಇರ್ಬೇಕಂತ. ಇವು ಮೆಶ್ಗಳು ಒಂದೊಂದು ಫೀಲ್ಡ್ ಏನೈತೆ ಇದು ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್ ಇರ್ಬೇಕಂತ. ಪ್ಲಸ್ ಹೆಂಗಂದ್ರೆ ಇದ್ರೊಳಗಡೆ ನಾನು ಒಂದು ಸರ್ಕಲ್ ಡ್ರಾ ಮಾಡಿದ್ರೆ ಅದು 4 ಸೈಡ್ಗೆ ಟಚ್ ಆಗ್ಬೇಕಂತ. ಆ ರೀತಿ ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್ ಇರ್ಬೇಕು. ಮತ್ತೆ ಇವೆಲ್ಲ ಇಂಟರ್ಸೆಕ್ಷನ್ ಆಗಕತ್ತವಲ್ಲ, ಇವೆಲ್ಲ ಏನಿರ್ಬೇಕು? ಇವು 90 ಡಿಗ್ರಿ ಇಂಟರ್ಸೆಕ್ಷನ್ ಆಗಿರ್ಬೇಕಂತ. ಒಂದು ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್ ಹೆಂಗಂದ್ರೆ 40,000 ಇರ್ತದೆ. ಎರಡನೇದು ಏನ್ ಹೇಳಕತ್ತಾನ? ಪರ್ಪೆಂಡಿಕ್ಯುಲರ್ ಇರ್ಬೇಕಂತ. ಮೂರನೇದು ಹೇಳ್ತಾನ ದೇ ನೆವರ್ ಇಂಟರ್ಸೆಕ್ಟ್ ಅಂತ. ಅವು ಯಾವ ಕೂಡ ಈ ಫ್ಲೋ ಲೈನ್ ಹಿಂಗ್ ಬರಂಗಿಲ್ಲ, ಈ ಇಕ್ವಿಪೊಟೆನ್ಷಿಯಲ್ ಲೈನ್ ಹಿಂಗ್ ಹೋಗಂಗಿಲ್ಲ, ಈ ಫ್ಲೋ ಲೈನ್ ಹಿಂಗ್ ಹೋಗಂಗಿಲ್ಲ. ಓಕೆನಾ? ಇವೆಲ್ಲ ಏನು ರಾಂಗ್ ಅಂದ್ರೆ ಇಂಟರ್ಸೆಕ್ಟ್ ಆಗಂಗಿಲ್ಲ, ಇಂಟರ್ಸೆಕ್ಟ್ ಆಗಂಗಿಲ್ಲ. ಈ ರೀತಿ ಕೆಲವು ಪ್ರಾಪರ್ಟೀಸ್ ಅದಾವ. ಆ ಪ್ರಾಪರ್ಟೀಸ್ ಒಳಗಡೆ ಈಗ ಇದ್ರೊಳಗಡೆ ಯಾವ ಯೂಸ್ ಆಗ್ತದೆ ನೋಡ್ಕೊಡ್ರಿ. ಬೋತ್ ಕ್ಯಾನ್ ಬಿ ಡ್ರಾನ್ ಗ್ರಾಫಿಕಲಿ ಫಾರ್ ವಿಸ್ಕಸ್ ಫ್ಲೋ ಅರೌಂಡ್ ಎನಿ ಬೌಂಡ್ರಿ. ಬೋತ್ ಕ್ಯಾನ್ ಬಿ ಡ್ರಾನ್ ಗ್ರಾಫಿಕಲಿ ಫಾರ್ ವಿಸ್ಕಸ್ ಫ್ಲೋ ಅಂತ. ಇದು ವಿಸ್ಕಸ್ ಫ್ಲೋ ಅನ್ನೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಹೌದಾ? ಅರೌಂಡ್ ಎನಿ ಬೌಂಡ್ರಿ ಅಂತನ ಇದನ್ನು ಒಂದು ಸ್ವಲ್ಪ ಕ್ವಶನ್ ಮಾರ್ಕ್ ಆಗ್ತದ. ಬಿಕಾಸ್ ಅವು ಕೆಲಸ ಮೆನಿ ಕರೆಕ್ಷನ್ಸ್ ಇವು ಬರಕ್ ಶುರು ಮಾಡ್ತಾವೆ. ದೇರ್ಫೋರ್ ಇದನ್ನ ನಾನು ಹೋಗಂಗಿಲ್ಲ. ಅಥವಾ ಆಮೇಲೆ ನೋಡೋಣ. ಮೆಷರ್ಸ್ ಫಾರ್ಮ್ಡ್ ಬೈ ದೆಮ್ ಆರ್ ಆಲ್ವೇಸ್ ಸ್ಕ್ವೇರ್. ಓಕೆನಾ? ಆಲ್ವೇಸ್ ಸ್ಕ್ವೇರ್ ಅಲ್ಲ, ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್. ಅರ್ಥಾತ್ ದೇ ಆರ್ ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್. ದೇರ್ಫೋರ್ ಇದನ್ನ ನಾನು ತಗೊಳಂಗಿಲ್ಲ. ದೇ ಆಲ್ವೇಸ್ ಮೀಟ್ ಆರ್ಥೋಗೋನಲಿ. ಆರ್ಥೋಗೋನಲಿ ಅಂದ್ರೆ ಪರ್ಪೆಂಡಿಕ್ಯುಲರ್. ದಿಸ್ ಐ ಕ್ಯಾನ್ ಟೇಕ್ ಇಟ್. ದೇ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಆಲ್ ಬೌಂಡ್ರಿ ಕಂಡೀಷನ್ಸ್. ದೇ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಆಲ್ ಬೌಂಡ್ರಿ ಕಂಡೀಷನ್ಸ್. ಇಲ್ಲ, ಕೆಲವು ಬೌಂಡ್ರಿ ಕಂಡೀಷನ್ಸ್ ಒಳಗಡೆ ಇವನ್ ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಿರಂಗಿಲ್ಲ. ಹಾಗಾಗಿ ಇದನ್ನ ಬೇಡ. ದೇರ್ಫೋರ್ ಸಿ ಆಪ್ಷನ್ ಅನ್ನು ನಾನು ಸರಿ ಅಂತೇಳಿ ತಗೊಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. The Rankine half oval body MM is subjected to two-dimensional flow having velocity v. The typical streamline is shown in the following diagram. The point A in the diagram shows. Okay, ಅದು ರ್ಯಾಂಕೈನ್ ಹಾಫ್ ಓವಲ್ ಅಂತಾರೆ. ಅಂದ್ರೆ ಹಿಂಗೆ ಬಂದು ನೀರು ಹೋಗ್ತಿರ್ತದ. ಇದು ನಿಮ್ದು ಐಲ್ಯಾಂಡ್ ಅನ್ಬೋದು, ಅಥವಾ ಈ ಟೈಪ್ ನೀರು ಡೈವರ್ಟ್ ಆಗ್ತದೆ. ಈ ಡೈವರ್ಟ್ ಆಗುವಲ್ಲಿ ಒಂದು ಪಾಯಿಂಟ್ ಅದ. ಈ ಪಾಯಿಂಟ್ ಏನಂತ ಕರೀತಾರ ಅಂತ ಕೇಳಕತ್ತಾರ ಅವ್ರು. ಆ ಪಾಯಿಂಟ್ ಏನಂತಾರೆ ಅಂದ್ರೆ ಅದು ಗೊತ್ತಿರ್ಬೇಕ. ಥಿಯರಿ ಓದ್ದಾಗ ಗೊತ್ತಾಗ್ತದ. ಇಲ್ಲಿ ನೀರು ಸ್ವಲ್ಪ ಹೊತ್ತು ನಿಂತು ಹೋಗ್ತದ ಅಥವಾ ಅಲ್ಲಿ ನಿಂತಿರ್ತದ. ಆದ್ರಿಂದ ಅದಕ್ಕೆ ಸ್ಟ್ಯಾಗ್ನೆಂಟ್ ಪಾಯಿಂಟ್ ಅಂತಾರ. ಏನಂತಾರ? ಸ್ಟ್ಯಾಗ್ನೆಂಟ್ ಅಂತಾರ. ಓಕೆ, ಸ್ಟ್ಯಾಗ್ನೆಂಟ್ ಅಂದ್ರೆ ನಿಂತದ ಅಂತ. ಅದ್ರ ಸಲಗೆ ಎಲ್ಲ ನೋಡಿದ್ರೊಳಗ ಪಾಯಿಂಟ್ ಅಟ್ ವಿಚ್ ವೆಲಾಸಿಟಿ ಇಸ್ ಮ್ಯಾಕ್ಸಿಮಮ್ ಅಂತ ಇರಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸೆಪರೇಷನ್ ಪಾಯಿಂಟ್ ಒಂದು ಜನರಲ್ ಆಗಿ ಹೇಳ್ಬೇಕಾ ಸೆಪರೇಷನ್ ಅಂತೀರಿ. ಬಟ್ ಸ್ಟ್ಯಾಗ್ನೇಷನ್ ಪಾಯಿಂಟ್ ಇಸ್ ಅ ಕರೆಕ್ಟ್ ಅನ್ನೋ ಸ್ಟಾಲ್ ಪಾಯಿಂಟ್ ಅಂತೂ ಅಲ್ಲ. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ.
ಫಾರ್ ದ ಫ್ಲೋ ದ ವೆಲಾಸಿಟಿ ಕಾಂಪೋನೆಂಟ್ಸ್ ಆರ್ ಗಿವನ್ ಬೈ ಯು ಕೊಟ್ಟಿದಾರ, ವಿ ಕೊಟ್ಟಿದಾರ. ವಾಟ್ ಈಸ್ ದ ವ್ಯಾಲ್ಯೂ ಲ್ಯಾಂಬ್ಡಾ ಫಾರ್ ದ ಪಾಸಿಬಲ್ ಫ್ಲೋ ಫೀಲ್ಡ್ ವಿಚ್ ಇನ್ಕ್ಲೂಡ್ಸ್ ಸ್ಟಡಿ ಇನ್ಕಾಂಪ್ರೆಸಿಬಲ್ ಫ್ಲೋ. ಏನೇನಂತ ನೋಡು, ಸ್ಟಡಿ ಇನ್ಕಾಂಪ್ರೆಸಿಬಲ್ ಫ್ಲೋಕ ಪಾಸಿಬಲ್ ಕಂಡೀಷನ್. ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾ, ಏನ್ ಮಾಡ್ಬೇಕು ನೋಡು. The flow, for the flow, the velocity components are given. What is the value of sigma for the possible flow field which includes, okay, steady compressible ಮತ್ತು flow ಅಂತ ಹೇಳಕತ್ತೀನಿ ಅಂದಮೇಲೆ ಕಂಟಿನ್ಯೂಟಿ ಇಕ್ವೇಶನ್ ಇದೆ. ಹಾಗಾದ್ರೆ ಯಾವುದು ಕಂಟಿನ್ಯೂಟಿ ಇಕ್ವೇಶನ್ ಫಾರ್ ಸ್ಟಡಿ ಇನ್ಕಾಂಪ್ರೆಸಿಬಲ್ ಫ್ಲೋ ಫಾರ್ 2 ಡೈಮೆನ್ಷನ್ ಹೇಳ್ತಾ ಏನೇನು ಹೇಳ್ರಿ, ಏನೇನು ಹೇಳ್ರಿ, ಕಂಟಿನ್ಯೂಟಿ ಇಕ್ವೇಶನ್ ಫಾರ್ ಸ್ಟಡಿ ಇನ್ಕಾಂಪ್ರೆಸಿಬಲ್ ಫ್ಲೋ ಫಾರ್ 2 ಡೈಮೆನ್ಷನ್ ಅಂದ್ರೆ ಇದಿಷ್ಟು ಅರ್ಥಾಯ್ತಾ. ಏನದು ಬರ್ಕೊ ಇಲ್ಲಿ, ಡೋ ಯು ಬೈ ಡೋ ವೈ ಡೋ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ವೈ ಈಕ್ವಲ್ ಟು 0. ಇದು ಕಂಡೀಷನ್. ಇದು ನಮಗೆ ಯು ಅಂದ್ರೆ ಏನು ಕೊಟ್ಟಾರ ನೋಡ್ರಿ, ಯು ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಓಕೆನಾ. ವಿ ಏನು ಕೊಟ್ಟಾರ ನೋಡು, ವಿ ಏನು ಕೊಟ್ಟಾರ, ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಮೈನಸ್ 3y ಕ್ಯೂಬ್. ರೈಟಾ. ಓಕೆ, ಈಗ ಯು ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡು, ಏನಾಗುತ್ತಾ, ಡೋ ಯು ಬೈ ಡೋ ಎಕ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ವೈ ಸ್ಕ್ವೇರ್ ಮೈನಸ್ 2x ವೈ ಸ್ಕ್ವೇರ್, 2x ವೈ ಸ್ಕ್ವೇರ್. ಈ ಕಡೆ ಬಂದ್ರ ಡೋ ವಿ ಬೈ ಡೋ ವೈ ಈಸ್ ಈಕ್ವಲ್ ವೈ ಇಲ್ಲಿಗೆ ಮಾಡೋದಿನ್ನ ಅವೇನಂತ 3x ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 9y ಸ್ಕ್ವೇರ್. ಪಕ್ಕಾ. ಓಕೆ, ಈಗ ಏನೇನು ಮಾಡು, ಸಬ್ಸ್ಟಿಟ್ಯೂಟ್ ಮಾಡ್ಕೋ ಮೇಲೆ ಈಕ್ವೇಶನ್ ಒಳಗೆ ಹಾಕಿ, ಈ ಈಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡು. ಅವಾಗ ಏನಾಗುತ್ತೆ, ಲ್ಯಾಂಬ್ಡಾ ವೈ ಸ್ಕ್ವೇರ್ ಮೈನಸ್ 2x ವೈ ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 9y ಸ್ಕ್ವೇರ್ ಈಕ್ವಲ್ ಟು 0. ಕರೆಕ್ಟಾ. ನೋಡ್ರಿ ಮತ್ತೆ ಸಿಂಪ್ಲಿಫೈ ಮಾಡಿ ಫರ್ದರ್. ಇದು ಎಕ್ಸ್ ಕ್ಯೂಬ್ ಅಲ್ಲ, ಇದು ಸಾರಿ ಇಕ್ವೇಶನ್ ನೋಡ್ರಿ ಇನ್ನೊಂದ್ಸತಿ, ಇದು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಇದು ಈ ಟರ್ಮ್. ಓಕೆ, ದಿಸ್ ಇಸ್ ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಅಂದ್ರೆ ಇದೇನಾಗ್ತದ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x ಸ್ಕ್ವೇರ್ ವೈ ಸ್ಕ್ವೇರ್ ಆಕೈತಿ. therefore this is 3x square y square, therefore these two cancels. ನನ್ನ ಹತ್ರ ಉಳಿತು ಲ್ಯಾಂಬ್ಡಾ ವೈ ಸ್ಕ್ವೇರ್ ಮೈನಸ್ 9y ಸ್ಕ್ವೇರ್ ಈಕ್ವಲ್ ಟು 0. therefore y ಸ್ಕ್ವೇರ್ ಕಾಮನ್, ಒಳಗಡೆ ಏನು ಉಳಿತು, ಲ್ಯಾಂಬ್ಡಾ ಮೈನಸ್ 9 ಈಕ್ವಲ್ ಟು 0. therefore ಲ್ಯಾಂಬ್ಡಾ ಈಕ್ವಲ್ ಟು 9, ಲ್ಯಾಂಬ್ಡಾ ಈಕ್ವಲ್ ಟು 9. ರೈಟಾ. ನೋಡ್ರಿ ಆಪ್ಷನ್ ಯಾವ್ದೈತಿ, ಎಸ್ ಲ್ಯಾಂಬ್ಡಾ ಈಕ್ವಲ್ ಟು 9. ನೆಕ್ಸ್ಟ್ ಕೊಡು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆಂಗಲ್ ಬಿಟ್ವೀನ್ ಸ್ಟ್ರೀಮ್ ಲೈನ್ಸ್ ಅಂಡ್ ಇಕ್ವಿಪೊಟೆನ್ಷಿಯಲ್ ಲೈನ್ಸ್. ಏನು ಸ್ಟ್ರೀಮ್ ಲೈನ್ಸ್ ಅಂಡ್ ಇಕ್ವಿಪೊಟೆನ್ಷಿಯಲ್ ಲೈನ್ಸ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇನ್ ದ ಫ್ಲೋ ನೆಟ್ ಎಷ್ಟು ಇರ್ತದೆ, 90 ಡಿಗ್ರಿ. ಅರ್ಥಾಯ್ತಾ. ಥ್ಯಾಂಕ್ ಯು ವೆರಿ ಮಚ್. ಅವು ಕ್ವಶನ್ಸ್ ಏನದಾವು, ಇಕ್ವೇಶನ್ಸ್ ಏನದಾವಲ್ಲ ಅವನ್ನೆಲ್ಲ ಚೆನ್ನಾಗಿ ಬೈ ಹಾರ್ಟ್ ಹಾಕ್ರಿ. ಅವು ಬೈ ಹಾರ್ಟ್ ಹಾಕಿ ಇಟ್ಕೊಂಡ್ರೆ ಮುಂದಿನ ಕ್ವಶನ್ಸ್ ಈಸಿ ಆಗ್ತದೆ. ಈ ವಿಡಿಯೋದಲ್ಲಿ ಇಷ್ಟು ಕ್ವಶನ್ಸ್ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 5 ಕ್ವಶನ್